ಸ್ಟುಡಿಯೋದಿಂದ ತಳ್ಕೊಂಬಂದಿರೋದು. ಗ್ಯಾಸ್ ಸಿಗ್ತಾ ಇಲ್ಲ ಇಲ್ಲೋ. ಕಟ್ಸಿ ಎಲ್ಲಿ ಮೇಡಮ್ ಗ್ಯಾಸ್ ಹಾಕ್ಬೇಕು ಅಲ್ಲಿ ಕಟ್ಟಿ ಹಾಕ್ತಾರೆ. ಒಂದು 500 ರೂಪಾಯಿ ಉಳಿಸ್ರೆ ಹೆಚ್ಚು. ಏನ್ ಮಾಡೋದು, ಕಷ್ಟ ಇದೆ. 2 ಲೀಟರ್ ಗ್ಯಾಸ್ ಸರ್ ಎಷ್ಟು ಸರ್ ದುಡಿಯೋಕೈತೆ ನಾವು ಅದರಲ್ಲಿ. ತಿರ್ಗಾ ನಾವು ಗ್ಯಾಸ್ ಹುಡ್ಕೊಂಡು ಬರೋಕ್ಕೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಸುತ್ತಬೇಕು. ಅಲ್ಲಿ ಬಂದ್ರೆ ಆ ಬಂಕಲ್ಲಿ ಇಲ್ಲ, ಈ ಬಂಕಲ್ಲಿ ಇಲ್ಲ, ಎಲ್ಲರೂ ಇದನ್ನೇ ಹೇಳ್ತಾರೆ. ನಾವು ಇಲ್ಲಿ ಬಂದ್ರೆ 120 ರೂಪಾಯಿ. ಅದ್ರಲ್ಲಿ ನೋಡಿ ಇವಾಗ ಎಷ್ಟು ಹಾಕಿದ್ದೀನಿ, 240. ನಾನು ಒಬ್ಬ ನ್ಯಾಯ ಕೇಳಕ್ ಹೋದ್ರೆ ಇವ್ನು ಯಾವನ ನೆಟ್ಲ ಇವ್ನ ಮಾತು ಏನ್ ಕೇಳ್ತೀಯ ಅಂತಾರೆ. ಅವ್ನು ಕರೆಕ್ಟಾಗಿ ಕೇಳ್ತಾವನೆ ಅಂತ ಒಂದು MLA ಹೇಳಿ, ಒಂದು ನಮ್ರು ಕ್ಯಾಂಡಿಡೇಟ್ ಹೇಳಿ. 10 ವರ್ಷದಲ್ಲೂ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀರಾ, ಇವಾಗ ಕಷ್ಟ ಏನ್ ಮಾಡೋದು, ಮನೇಲಿ ಸಂಪಾದನೆ ಸರಿ ಕಮ್ಮಿ, ಮಕ್ಕಳಿಗೆ ಸಾಲಲ್ಲ. ನಾವು ಒಂದ್ ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡೋಣ ಅಂತ, ಆದಷ್ಟು ನೋಡೋಣ. ದೇವ್ರು ಎಲ್ಲಿವರೆಗೂ ಶಕ್ತಿ ಕೊಡ್ತಾರೆ ಅಲ್ಲಿವರೆಗೂ ಓಡಿಸೋಣ. ಜನನೂ ಕಮ್ಮಿ, ಯಾರು 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ಗ್ಯಾಸ್ ಜಾಸ್ತಿ ಆಗಿದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅವೆಲ್ಲ ಹೋಗಿ ಗೌರ್ಮೆಂಟ್ ಕೇಳಿ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಬೆಂಗಳೂರಲ್ಲಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಎಲ್ಲರೂ ಚೂಸ್ ಮಾಡೋದೇ ಆಟೋಗಳನ್ನ. ಆಟೋ ಇದೆ, ಆಟೋದಲ್ಲಿ ಓಡೋಣ, ಆಟೋ ಬುಕ್ ಮಾಡೋ, ಆಟೋದಲ್ಲಿ ಹೋಗೋಣ ಅಂತ. ಆದ್ರೆ ಆಟೋ ಸರ್ವಿಸ್ ಕೊಡ್ತಾ ಇದ್ದಂತಹ ಆಟೋದವರು ಕೂಡ ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸುಮಾರು ದಿನಗಳಿಂದ ಅವರಿಗೆ ಗ್ಯಾಸ್ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಎಲ್ಲ ಗ್ಯಾಸ್ ಸ್ಟೇಷನ್ಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಒಂದ್ ಕಡೆ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಇಲ್ಲ, ಇನ್ನೊಂದು ಕಡೆ ಹೋಟೆಲಲ್ಲಿ ಗ್ಯಾಸ್ ಇಲ್ಲ, ಇನ್ನೊಂದು ಕಡೆ ಆಟೋದಲ್ಲಿ ಓಡಾಡಬೇಕು ಅಂದ್ರೆ ಆಟೋದವ್ರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹಿಂಗಾಗಿ ಆಟೋ ಚಾಲಕರು ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದಾರೆ. ಸರ್ಕಾರ ಏನು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಅಂತ ಒಂದಷ್ಟು ತಲೆ ಕೆಡಿಸ್ಕೊತಾ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ 160 ಗ್ಯಾಸ್ ಸ್ಟೇಷನ್ಸ್ಗಳಿದೆ. ಅಂದ್ರೆ ಆಟೋಗೆ ಏನು LPG ಫಿಲ್ ಮಾಡ್ತಾರೆ ಅದು ಸ್ಟೇಷನ್ಗಳಿದೆ. ಆದ್ರೆ ಯುದ್ಧದ ಪರಿಣಾಮದಿಂದಾಗಿ ಈ ಎಲ್ಲ ಸ್ಟೇಷನ್ಗಳು ಕೂಡ ಬಂದಾಗಿದೆ. ಅಂದ್ರೆ ಸರಿಸುಮಾರು ಒಂದು 160 ಸ್ಟೇಷನ್ಸ್ ಇರ್ಬೋದು. ಆ ಪೈಕಿ 130 ಸ್ಟೇಷನ್ಸ್ ಕೂಡ ಬಂದಾಗಿದೆ. ಸೊ ನಾನು ಇವಾಗ ಇಲ್ಲೊಂದು ಸ್ಟೇಷನ್ ಹತ್ರ ಇದ್ದೀನಿ. ಇದು ಯಶವಂತಪುರದ ಹತ್ರ ಇರುವಂತಹ ಒಂದು ಏನು ಇದು RMC ಇದೆಯಲ್ಲ, RMC ಪಕ್ಕದಲ್ಲಿರುವಂತಹ ಒಂದು ಗ್ಯಾಸ್ ಸ್ಟೇಷನು. ಇಲ್ಲೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಯಾರು ಕೂಡ ಅಲ್ಲಿ LPG ಆಟೋ LPG ಗ್ಯಾಸ್ ಅನ್ನ ಹಾಕ್ತಾ ಇಲ್ಲ, ಯಾಕಂದ್ರೆ ಸಪ್ಲೈ ಇಲ್ಲ, ಯುದ್ಧ ಆಗ್ತಾ ಇರೋದ್ರಿಂದ. ಹಾಗಾಗಿ ಅದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ನಿತ್ಯ 100 ಆಟೋಗಳು ಬಂದು ಗ್ಯಾಸ್ ಅನ್ನ ಫುಲ್ ಮಾಡಿಸ್ಕೊಂತ ಇತ್ತು. ಆದ್ರೆ ಇವಾಗ ಎಲ್ಲೂ ಕೂಡ ಆಟೋ LPG ಅವೈಲೇಬಲ್ ಇಲ್ಲ. ಹಾಗಾಗಿ ಗ್ಯಾಸ್ ಸ್ಟೇಷನ್ಗಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳನ್ನ ನೀವು ನೋಡ್ಬೋದು ಇವಾಗ. ಸೊ ಸ್ಟಾಕ್ ಇಲ್ಲ, ಗ್ಯಾಸ್ ಅವೈಲೇಬಲ್ ಇಲ್ಲ ಅಂತ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ನೋಟಿಸ್ ಕೂಡ ಹಾಕಿದ್ದಾರೆ, ಏನಿದೆ ಪ್ರೈಸಸ್ಸು ಅನ್ನೋದ್ರ ಬಗ್ಗೆ. ಮತ್ತೆ ಇನ್ನೊಂದು ಕಡೆ ಇಲ್ಲೂ ಹಾಕಿದ್ದಾರೆ, ಇವಾಗಿನ ಜಾಗತಿಕ ಪರಿಸ್ಥಿತಿ ಏನಿದೆ ಅಂದರೆ ಏನೀಗ ವಾರ್ ನಡೀತಾ ಇದೆ, ಹಾಗಾಗಿ ಗ್ಯಾಸ್ನ ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಫುಲ್ಲು ನೋ ಸ್ಟಾಕು ಈ ಥರ ನೋಟಿಸ್ ಬೋರ್ಡು ಇದನ್ನೆಲ್ಲ ಹಾಕಿ ಆಟೋ ಸ್ಟೇಷನ್ಗಳನ್ನು, ಅಂದರೆ ಆಟೋ LPG ಎಲ್ಲಿ ಅವೈಲೇಬಲ್ ಇರ್ತಾ ಇತ್ತು ಆ ಸ್ಟೇಷನ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಆದರೆ ಮತ್ತೊಂದು ಕಡೆ ಇರುವಂತಹ 160 ಗ್ಯಾಸ್ ಸ್ಟೇಷನ್ಗಳಲ್ಲಿ 130 ಗ್ಯಾಸ್ ಸ್ಟೇಷನ್ಗಳು ಕ್ಲೋಸ್ ಆಗಿರೋದೆ. ಸೊ ಇರುವಂತಹ ಈ 30 ಗ್ಯಾಸ್ ಸ್ಟೇಷನ್ಗಳೇನಿದೆ ಅಲ್ಲಿಗೆ ಬಂದು ಆಟೋದವರು ಕಂಪ್ಲೀಟಾಗಿ ಗ್ಯಾಸನ್ನು ಹಾಕಿಸ್ಕೊಳ್ತಾರೆ. ಗಂಟೆ ಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಈ ಗ್ಯಾಸನ್ನು ಕೂಡ ಫಿಲ್ ಮಾಡಿಸ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ಆಟೋ LPG ಗ್ಯಾಸ್ ಸ್ಟೇಷನ್ಸ್ಗಳೇನಿದೆ ಅಲ್ಲಿ. ಸೊ ಇದ್ರ ಜೊತೆಗೆ ಈಗ 50ರಿಂದ 50 ಅಂದರೆ ಸರಾಸರಿ 50 ರೂಪಾಯಿ ಇತ್ತು ಇಲ್ಲಿಯವರೆಗೂ ಕೂಡ. ಸೊ ಇವಾಗ ಏನು ಈ ಸಿಚುವೇಶನ್ ಬಂತು ಅಂದರೆ ಸ್ಟಾಕ್ ಅವೈಲೇಬಲ್ ಇಲ್ಲ, ಸಿಗ್ತಾ ಇಲ್ಲ, ಅವಾಗಿಂದ ಇದನ್ನು ಜಾಸ್ತಿ ಮಾಡಿದ್ದಾರೆ. 130 ಈ ರೇಂಜಿಗೆ ದುಡ್ಡನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಆಟೋದವ್ರದ್ದು ಒಂದು ಸಮಸ್ಯೆ ಏನು ಅಂತಂದರೆ ಈಗಾಗಲೇ ಜೀವನ ತುಂಬ ಕಷ್ಟದಲ್ಲಿದೆ. ಅದ್ರ ಜೊತೆಗೆ ಇವಾಗ ಸಡನ್ನಾಗಿ ಈ ಥರ ಗ್ಯಾಸ್ ಪ್ರೈಸನ್ನು ಕೂಡ ಹೆಚ್ಚಿಗೆ ಮಾಡಲಾಗ್ತಿದೆ. ಯಾಕೆ ಹೆಚ್ಚಿಗೆ ಮಾಡಲಾಗ್ತಿದೆ? ಎಲ್ಲೂ ಕೂಡ ಸ್ಟಾಕ್ ಸಿಗ್ತಾ ಇಲ್ಲ, ಹಾಗಾಗಿ ಹೆಚ್ಚಿಗೆ ಮಾಡಲಾಗ್ತಿದೆ ಅಂತ. ಇನ್ನು ಕೆಲವೊಂದು ಗ್ಯಾಸ್ ಸ್ಟೇಷನ್ಗಳಲ್ಲಿ ಕೇವಲ ಲಿಮಿಟೇಷನ್ಸ್ ಮಾತ್ರ, ಅಂದರೆ ಕೇವಲ 500 ರೂಪಾಯಿ ಅಷ್ಟೇ, 500 ರೂಪಾಯಿಗೆ ಮಾತ್ರ ಹಾಕೋದು. ಅದು 1200 ಆ ರೇಂಜಿಗೆ ಟ್ಯಾಂಕ್ ಫುಲ್ ಆಗುತ್ತೆ. ಆದರೆ 500 ರೂಪಾಯಿ ಅಷ್ಟೇ ಹಾಕ್ತಿದ್ದಾರೆ, ಯಾಕಂದರೆ ಎಲ್ಲ ಆಟೋದವ್ರಿಗೂ ಬೇಕು ಅಂತ. ಸೊ ಇದ್ರ ಬಗ್ಗೆ ಆಟೋ ಡ್ರೈವರ್ಸ್ ಏನು ಹೇಳ್ತಾರೆ, ಸೊ ಹೆಂಗಿದೆ ಪರಿಸ್ಥಿತಿ, ಆಟೋ ಡ್ರೈವರ್ನೇ ಮಾತಾಡ್ಸೋಣ ಬನ್ನಿ. ಸ್ಟುಡಿಯೋದಿಂದ ತಳ್ಕೊಂಬಂದಿರೋದು. ಗ್ಯಾಸ್ ಸಿಗ್ತಾ ಇಲ್ಲ ಇಲ್ಲೋ. 120 ರೂಪಾಯಿ ಮಾಡಿದ್ದಾರೆ. ಕಸ್ಟಮರ್ ಕೇಳಿದ್ರೆ ಕಾಸು ಕೊಡಲ್ಲ, ಮೀಟ್ರ್ ಹಾಕಿ ಅಂತಾರೆ. ಕೇಳೋಕ್ಕೆ ಹೋದರೆ ಜಗಳಕ್ಕೆ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ತಳ್ಕೊಂಬಂದಿರೋದೇ ಆಗ್ಬಿಟ್ಟಿದೆ. ತಳ್ಳೋರಿಗೆ ಗಾಡಿ, ಬೇರೆ ಗಾಡಿ ತಳ್ಳೋಕ್ಕೆ ನಮಗೆ 1000 ರೂಪಾಯಿ ಕೇಳ್ತಾರೆ. ಯಾರು ಕೊಡ್ತಾರೆ? ಸರ್ಕಾರ ಇದಕ್ಕೆ ಒಂದು ಸ್ವಲ್ಪ ಗಮನ ಕೊಟ್ಟು ಇದು ಮಾಡಬೇಕು. ಇವಾಗ 3 ಕಿಲೋಮೀಟ್ರ್ ತಳ್ಕೊಂಬಂದಿದ್ದೀನಿ. 3 ಕಿಲೋಮೀಟ್ರ್ ತಳ್ಕೊಂಬಂದಿರೋದು ಅಲ್ಲಿಂದ. ಗ್ಯಾಸ್ ಏನಿಲ್ಲ ಮೇಡಮ್, ಏನು ಉಳಿತಾ ಇಲ್ಲ. ಅಲ್ಲಿದಲ್ಲೇ
ದುಡಿಯೋದೇ ನಾವು ಊಟ ಮಾಡೋದೇ ಕಷ್ಟ ಆಗ್ಬಿಡೈತೆ. ಅಷ್ಟು ಕಷ್ಟದಲ್ಲಿ ಇವಾಗಿದ್ದೀವಿ. ಕಣ್ಣಲ್ಲಿ ನೀರು ಬಸ್ ಹೇಳೋಕ್ಕಾಗಲ್ಲ. ಸರ್ ಯಾಕೆ ಇಷ್ಟೊಂದು ದುಃಖ? ಏನು ಮಾಡೋದು, ಕಷ್ಟ ಇದೆ. ಮನೇಲಿ ಒಬ್ಬರೇ ದುಡಿಯೋದಾ? ಹೌದು, ನಾನು ದುಡಿಬೇಕು. ಏನ್ ಮಾಡೋದು? ಖರ್ಚು ಎಷ್ಟು ಬರುತ್ತೆ ಸರ್ ದಿನಕ್ಕೆ? ಖರ್ಚು ಎಲ್ಲಿ ಮಾಡೋ, ಗ್ಯಾಸ್ ಹಾಕ್ಬೇಕು ಅಲ್ಲಿಗೆ ಅಲ್ಲಿ ಹಾಕ್ತಾರೆ. ಒಂದು 500 ರೂಪಾಯಿ ಉಳಿಸ್ರೆ ಹೆಚ್ಚು. ಅವ್ರವ್ರದ್ದು ನೋಡ್ತಾ ಇವ್ರೆ, ನಮ್ದು ಸ್ವಲ್ಪ ನೋಡ್ಬೇಕು. ಅವ್ರದ್ದೇ ನೋಡ್ತಾವ್ರೆ, ನಮ್ಮ ಕಥೆಯನ್ನು ಕೇಳ್ಬೇಕಲ್ಲ ಒಂಚೂರು. ಇಷ್ಟರಲ್ಲಿ ನಾವು ಸಾಯ್ತಾ ಇದೀವಿ, ಕೇಳೋರು ದಿಕ್ಕಿಲ್ಲ. ಇವ್ರು ನೋಡ್ರೆ ಇಷ್ಟ ಬಂದಾಗ ಮಾಡ್ತಾರೆ, ನಮ್ಗೆ ಇಲ್ಲಿಲ್ಲ ಹಾಕ್ಲೇಬೇಕು. ಅಲ್ಲ, ಅವ್ರು ಇಷ್ಟ ಬಂದಾಗ ಅವ್ರು ರೇಟ್ ಮಾಡ್ತಾವ್ರೆ, ನಮ್ಗಿಲ್ಲಿ ಕೇಳೋರೇ ಇಲ್ವಲ್ಲ. ಇಲ್ಲಿ 2 ಲೀಟ್ರ್ ಗ್ಯಾಸ್ ಸರ್ ಎಷ್ಟು ಸರ್ ದುಡಿಯೋಕೈತೈತೆ ನಾವು ಅದರಲ್ಲಿ. ತಿರ್ಗಾ ನಾವು ಗ್ಯಾಸ್ ಹುಡ್ಕೊಂಡು ಬರೋಕ್ಕೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸುತ್ತಬೇಕು. ಅಲ್ಲಿ ಬಂದರೆ ಆ ಬಂಕಲ್ಲಿ ಈ ಬಂಕಲ್ಲಿ ಇಲ್ಲ, ಎಲ್ಲರೂ ಇದನ್ನೇ ಹೇಳ್ತಾರೆ. ನಾವು ಇಲ್ಲಿ ಬಂದರೆ 120 ರೂಪಾಯಿ, ಅದರಲ್ಲಿ ನೋಡಿ ಇವಾಗ ಎಷ್ಟು ಹಾಕಿದ್ದೀನಿ, 240. ಬರೀ 57 ರೂಪಾಯಿ ಇತ್ತು ಮೇಡಮ್. ಆಮೇಲೆ 50 ಎಷ್ಟು ದಿನದಲ್ಲಿ ಇಷ್ಟು ಜಾಸ್ತಿ ಆಗಿರೋದು? ಇವಾಗ ಮೇಡಮ್ 1 ತಿಂಗಳಿಂದ ಆಗಿರೋದು ಮೇಡಮ್ ಜಾಸ್ತಿ. ಈ ಥರ ಆದರೆ ನಮ್ಮ ಸಮಸ್ಯೆ ಹೆಂಗೆ ಮೇಡಮ್? ಗಂಡ ಹೆಂಡತಿ ಮನೇಲಿ ಜಗಳ, ಗಾಡಿ ರಿಪೇರಿ, ಮೈಂಟೆನೆನ್ಸು, ಈ ಕಡೆ ಗ್ಯಾಸ್ದು ಬೆಲೆ ಜಾಸ್ತಿ, ಅದು ಕ್ಯೂ ಬರೋ ನಿಂತ್ಕೋಬೇಕು 2 ಅವರ್ 3 ಅವರ್. ಇವಾಗ ಅಂದರೆ ಪರವಾಗಿಲ್ಲ ಮೇಡಮ್, ಒಂದು 50 ಗಾಡಿ ಇದೆ. ಮುಂಚೆ 400-300 ಗಾಡಿ ಇತ್ತು. ಅವಾಗ ಬಂದು ನಾವು ನಿಂತ್ಕೊಂಡು ಹಾಕ್ಬೇಕು. ರೈತರೆಲ್ಲ 3 ಗಂಟೆ 4 ಗಂಟೆ ಬಂದು ಕೂತ್ಕೊಂಡಿರ್ತೀವಿ ಕಾಯ್ಕೊಂಡು. ಅದು ಜಗಳ ಬರೋ ಸೆಂಟ್ರಲ್ ಬಂದು ತುಪ್ತಾರೆ ಅಂತ ಇಷ್ಟೆಲ್ಲ ಸಮಸ್ಯೆ ಇದೆ ಮೇಡಮ್. ಮನೇಲಿ ಹೋದ್ರೆ ಮನೇಲೂ ಜಗಳ, ನಾವು ಎಲ್ಲಿ ಹೋಗೋಕೈತಿದೆ ಮೇಡಮ್? ಏನೋ ಒಂದು ಸ್ವಲ್ಪ ದುಡಿಯೋಣ ಅಂದರೆ ಇದ್ರಲ್ಲಿ ಪೈಪಲ್ಲೂ ಈ ಥರ ಮೋಸ ಮಾಡಿದ್ರೆ ಹೆಂಗೆ ಮೇಡಮ್? ಏನು ಮೋಸ ಮಾಡ್ತಾವ್ರು ಸರ್? ಅದೇ ನೋಡಿದ್ರಲ್ಲ ಗೆನ್ನು, ನೀವು ಹೆಂಗೆ ಎತ್ತಿದ್ರು ಅಲ್ಲಿ 240 ರೂಪಾಯಿ ಹಾಕಿರೋದು ಗ್ಯಾಸು 2 ಲೀಟ್ರು. ಅಲ್ಲಿ ಪೈಪಲ್ಲೇ 1 ಲೀಟ್ರ್ ಹೋಗ್ಬಿಡ್ತಿದೆ. ಪೈಪ್ ಮಾಡಿದ್ರೆ ಎಷ್ಟು ಲೆಂತ್ ಇದೆ? ಈ ಥರ ಮಾಡಿದ್ರೆ ನಾವು ಏನು ಮಾಡಲಿ ನೀವೇ ಹೇಳಿ? ಒಂದು 2 ಸೆಕೆಂಡ್ ಬಿಡ್ಬೇಕು ಮೇಡಮ್. ಆ ಪೈಪಲ್ಲಿರೋ ಗ್ಯಾಸ್ ಹೋಗ್ಬೇಕಲ್ಲ ಟ್ಯಾಂಕಿಗೆ. ಅಷ್ಟು ಜಲ್ದಿ ಎತ್ಬಿಟ್ರೆ ಹೆಂಗೈತೆ ಹೇಳಿ? ನಮಗೆ ನೀವೇ ಯೋಚನೆ ಮಾಡಿ. ಎಮ್ಎಲ್ಎಗಳು, ರಾಜಕೀಯ ಮಿನಿಸ್ಟ್ರುಗಳೇ ಅವ್ರ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರಿಗೆ ಸೇಫ್ಟಿ ಐತಿ. ಗ್ಯಾಸ್ ನಮ್ಗಿಲ್ಲಾರು ಊಟಕ್ಕೆ ಸತ್ತೋಗ್ಲಿ. ಓಟ್ ಹಾಕೋದಿನ 2000 ಓಟ್ ಕಮ್ಮಿ ಆದ್ರೆ ಅವ್ರಿಗೇನು ದುಡ್ಡು ಮಾಡಿ ಇಟ್ಕೊಂಡಾರೆ. ಅದು ಈಗ ನಾವಿಲ್ಲಿ ನಂಬರ್ ಚೆನ್ನಾಗಿ ಇರ್ಬೇಕು. ಕಾಂಗ್ರೆಸ್ಸು, JDS ಪಕ್ಷ ಅದು ಇದು ಅಂತ ನಾವು ಒದ್ದಾಡೋದು. ನಾವು ಹೊಡೆದಾಡ್ತೀವಿ, ಅವ್ರು ಹೊಡೆದಾಡೋದೇ ಇಲ್ಲ. ಅವ್ರು ಒಟ್ಟಿಗೆ ಹೋಗಿ ಬಿರಿಯಾನಿ ಮಾಡ್ಕೊಂಡು ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲೇ ನೀನು ಗೆದ್ಲ ನಾನು ಗೆದ್ಲ ಅಂತ ಚೆನ್ನಾಗೇ ಇರ್ತಾರೆ. ಅದು ಯಾರು ಕೇಳೋಕ್ಕಲ್ಲ. ಆಮೇಲೆ ನಮ್ಮ ಜನಗಳಿಗೆ MLAಗಳ ಜೊತೆ ಇರೋರೇ ದೊಡ್ಡವರು. ಅವ್ರೇನು ಒಂದು 2 ಲಕ್ಷ ಕೊಟ್ಟರೆ ಸಾಕು ಮನೆಗೆ ಬಂದು ಸೇಫ್ಟಿಯಾಗಿರ್ತಾರೆ. ನಾವಿಲ್ಲಿ 2000 ಕೊಟ್ಟರೆ ಸಾಕು ಓಟ್ ಹಾಕ್ಬಿಟ್ಟು ಮನೆಗೆ ಎದ್ದು ಬೈಸ್ಕೈತೀವಿ. ಒಂದಿನ ಎಲ್ಲ ಮನೆಗೆ ಬಂದಲ್ಲ ಅವ್ರು ಕೂಡ ಸುತ್ತವ್ರೆ ಅಂತ. ಆ ಥರ ಎಲ್ಲ ಇರ್ತಿದ್ದೆ. ಈಗ ನಾನು ಒಬ್ಬ ನ್ಯಾಯ ಕೇಳೋಕೆ ಹೋದ್ರೆ ಇವ್ನು ಯಾವನ ನೆಟ್ಲ ಇವ್ನ ಮಾತು ಏನು ಕೇಳ್ತೀಯ ಅಂತಾರೆ. ಅವ್ನು ಕರೆಕ್ಟಾಗಿ ಕೇಳ್ತಾವನೆ ಅಂತ ಒಂದು MLA ಹೇಳಿ, ಒಂದು ನಂಬ್ರು ಕ್ಯಾಂಡಿಡೇಟ್ ಹೇಳಿ, ಆಗ 300-400 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ ನಮ್ಗಿಂದೇನು ಅದ್ರಲ್ಲಿ 1,500 ರೂಪಾಯಿ ಮಾಡಿವೋ. ಇನ್ನು ಬಾಡಿಗೆ ಅದೆಲ್ಲ ತೆಗೆದು ಒಂದು 500-600 ರೂಪಾಯಿ ಒಂದು ದಿನ ಕುಳಿಯೋದು. ಈಗ ಉಳಿತಾ ಇಲ್ಲ ನಮಗೆ, ಏನು ಅಮೌಂಟ್ ಉಳಿಯಲ್ಲ. ಏನು ಈಗ ಹೊಡಿಲೇಬೇಕು. ಒಂದು ಮನೆ ಖರ್ಚು ಒಂದು 200, ನಮ್ಮ ಖರ್ಚು 100, ಅದಕ್ಕೆ ಮೇಂಟೆನೆನ್ಸ್ ಅಷ್ಟೇ. ದುಡ್ಡು ಅಂತೂ ಮಾಡೋಕ್ಕಾಗಲ್ಲ. ನಮಗೆ 68 ವರ್ಷ. ಏನು ಮಾಡೋ, ಮನೇಲಿ ಸಂಪಾದನೆ ಸರ್ ಕಮ್ಮಿ, ಮಕ್ಕಳಿಗೆ ಸಾಲಲ್ಲ. ನಾವು ಒಂದು ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡೋಣ ಅಂತ. ಅವರು ಯಾವುದೋ ಡ್ಯೂಟಿಗೆ ಹೋಗ್ತಾರೆ, ಪ್ರೈವೇಟ್ ಜಾಬ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೊಂದು ಒಬ್ಬರಿಗೆ 20,000 ಬರ್ತವೆ, ಒಬ್ಬರಿಗೆ 15,000 ಬರ್ತವೆ. ಮನೆ ಬಾಡಿಗೆನೇ 18,000 ರೂಪಾಯಿ ಕಟ್ಟಬೇಕು. ಎಲ್ಲಿ ಮೇಂಟೈನ್ ಆಗೋಲ್ಲ. ಅದನ್ನು ನಾವು ಒಂದು ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡೋಂತ ಹೆಲ್ಪ್ ಮಾಡ್ತಾಯಿದ್ದೀವಿ. ಆದಷ್ಟು ನೋಡೋಣ, ದೇವ್ರು ಎಲ್ಲಿವರೆಗೂ ಶಕ್ತಿ ಕೊಡ್ತಾರೆ ಅಲ್ಲಿವರೆಗೂ ಓಡಿಸೋಣ. ಜನನೂ ಕಮ್ಮಿ, ಯಾರು 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ಗ್ಯಾಸ್ ಜಾಸ್ತಿ ಆಗಿದೆ ಅಂದರೆ ನಮ್ಗೆ ಗೊತ್ತಿಲ್ಲ, ಪವೆಲ್ಲ ಹೋಗಿ ಗೌರ್ಮೆಂಟ್ ಕೇಳಿ ಅಂತ ಹೇಳ್ತಾರೆ. ಗೌರ್ಮೆಂಟು ಸರಿಯಾಗಿ ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಿ 80 ರೂಪಾಯಿ ಇದ್ದಿದ್ದು ಈಗ ಏಕ್ದಮ್ 30 ರೂಪಾಯಿ ಏರಿಸಿದ್ದಾರೆ. ಇವರು 120 ಅಂದರೆ 40 ರೂಪಾಯಿ ಏರಿಸಿದ್ದಾರೆ 1 ಲೀಟ್ರಿಗೆ. ಯಾರು 10 ರೂಪಾಯಿ ಜಾಸ್ತಿ ಕೊಡೋಲ್ಲ. ದೂರ ಹೋದ್ರು ಯಾರೋ ಒಬ್ಬೊಬ್ರು ಕೊಡ್ತಾರೆ, ಅವ್ರಾಗ ಅವ್ರು ತಿಳ್ಕೊಂಡು ಎಲ್ಲರೂ ಕೊಡ್ತಾ ಇಲ್ಲ. ಒಂದು ಕಡೆ ಮನೇಲಿ ಅಡುಗೆ ಮಾಡಲಿಕ್ಕೆ, ಹೋಟೆಲಲ್ಲಿ ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಆಟೋಗೆ LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರದ್ದು ಇದೊಂದು ದೊಡ್ಡ ಸಮಸ್ಯೆ ಆಗಿ ನಗರದಲ್ಲಿ ಈ ಸಮಸ್ಯೆ ಸಾಲ್ವ್ ಆಗ್ತಾನೆ ಇಲ್ಲ. ಇನ್ನೊಂದು ಕಡೆ ಹೇಳ್ತಾರೆ ಜನರು ಕೂಡ ಬರೋದು ಕಮ್ಮಿ ಆಗಿದೆ. ಜನ ಬಂದ್ರೂ ಕೂಡ ಯಾರು ಕೂಡ ಹೆಚ್ಚಿಗೆ ದುಡ್ಡು ಕೊಡಲ್ಲ. ಯಾಕಂದರೆ ಅದು ಗ್ಯಾಸ್ ಹೆಚ್ಚಿಗೆ ಆಗಿರೋದು ಆಟೋದವರ ಪರಿಸ್ಥಿತಿ. ಅದಕ್ಕೆ ಜನರು ಏನು ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಆಟೋ ಗ್ಯಾಸನ್ನು ಫಿಲ್ ಮಾಡಿಸ್ಕೋತಾ ಇದ್ದಾರೆ. ರಾತ್ರಿ ಎಲ್ಲ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಇದು ನಿನ್ನೆ ಮೊನ್ನೆ ಶುರುವಾಗಿರೋದಂತ ಅಲ್ಲ, 15-20 ದಿನಗಳಿಂದ ಕೂಡ ಇದೇ ನಡೀತಾ ಇದೆ. ಆದರೂ ಕೂಡ ಯಾವುದೇ ಒಬ್ಬರು ರಾಜಕಾರಣಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಅವರು ಯಾವುದೇ ಒಂದು ಆ್ಯಕ್ಷನನ್ನು ಕೂಡ ತಗೊತಾ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಓಡಾಡುತ್ತೆ. ಒಂದು ದಿನ ಏನಾದ್ರೂ ಆಟೋ ಸ್ಟಾಪ್ ಆದರೆ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತ ಆಗುತ್ತೆ. ಸೊ ಹಾಗಾಗಿ ಆಟೋದವರು ಕೂಡ ಇದಕ್ಕೆ ಆದಷ್ಟು ಬೇಗ ಒಂದು ಸೊಲ್ಯೂಷನನ್ನು ಕೊಡಲಿ ಅನ್ನೋದು ಅವರ ರಿಕ್ವೆಸ್ಟು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನಿರುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.